ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಇಂದು ಮುಂಜಾನೆ ಸಮಯ ಹೇಗಿದೆ? ಯಾವುದೋ ಒಂದು ಕಾರ್ಯ ನಡೆಯುತ್ತದೆ ಎಂಬುದಾಗಿ ನಿರೀಕ್ಷಿಸಿ ಮೋಸ ಹೋಗಿದ್ದೀರಾ? ದೇವರು ಹೇಳುತ್ತಾರೆ, ನಿಮ್ಮ ಜೀವಿತದಲ್ಲಿ ಏನೋ ಒಂದು ನಡೆಯಲಿದೆ. ಯಾವುದೋ ಒಂದು ಮೇಲನ್ನು ನೀವು ಎದುರು ನೋಡುತ್ತಾ ಇದ್ದೀರಿ, ಅದು ನಡೆಯುತ್ತಾ ಇಲ್ಲ ಎಂಬುದಾಗಿ ನೀವು ಸೋತು ಹೋಗಿದ್ದೀರಾ? ಕರ್ತನು ಒಳ್ಳೆಯದನ್ನು ಕೊಡುವವನು, ಸರಿನಾ? ಇಂದು ನಿಮ್ಮ ಜೀವಿತದಲ್ಲಿ ಒಂದು ಒಳ್ಳೆಯ ಕಾರ್ಯ ನಡೆಯಲಿದೆ. ಅದಕ್ಕೆ ಮುಂಜಾನೆ ಸಮಯದಲ್ಲಿ ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ. ನೋಡಿರಿ, ಕೀರ್ತನೆಗಳು 84:11 ವಾಕ್ಯ, ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೆ ಇದ್ದಾನೋ, ಆತನು ನಿಮಗೆ ಶುಭವನ್ನು ದಯಪಾಲಿಸದೆ ಇರುವುದಿಲ್ಲ, ನಿಮಗೆ ಒಳ್ಳೆಯದನ್ನು ಮಾಡದೆ ಇರುವುದಿಲ್ಲ, ಖಂಡಿತವಾಗಿ ಒಳ್ಳೆಯದನ್ನು ಮಾಡುವನು. ಒಂದು ಮೇಲನ್ನು ಎದುರು ನೋಡುತ್ತಾ ಇದ್ದೀರಲ್ಲ, ಸೌಖ್ಯ, ಬಿಡುಗಡೆ, ಒಂದು ಆಶೀರ್ವಾದ, ಸಾಲ ಸಮಸ್ಯೆಯಿಂದ ಬಿಡುಗಡೆ ಬೇಕು, ಮಕ್ಕಳ ಕಾರ್ಯ, ಗರ್ಭದ ಆಶೀರ್ವಾದ, ಯಾವುದೋ ಒಂದು ಕಾರ್ಯ ಸಫಲವಾಗಬೇಕು, ಬಿಸ್ನೆಸ್ ಕಾರ್ಯ, ಯಾವುದೋ ಒಂದು ಕಾರ್ಯದಲ್ಲಿ ಒಂದು ಶುಭವನ್ನು ನೀವು ಎದುರು ನೋಡುತ್ತಾ ಇದ್ದೀರಿ. ಯಾಕೆ ದೇವರು ಕೊಡುತ್ತಾ ಇಲ್ಲ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ನಿಮಗೆ ಕೊಡದೆ ಹೇಗೆ ಇರುತ್ತಾರೆ? ನಿಮಗಾಗಿ ತಾನೇ ಶಿಲುಬೆಯನ್ನು ಹೊತ್ತನು, ಖಂಡಿತ ಕೊಡುತ್ತಾನೆ. ಶುಭವನ್ನು ದಯಪಾಲಿಸದೆ ಇರುವುದಿಲ್ಲ. ಆದರೆ ಆತನೊಂದನ್ನು ಎದುರು ನೋಡುತ್ತಾನೆ, ಏನೆಂದರೆ ಸದ್ಭಕ್ತರಿಗೆ. ದೇವರು ಹೇಳುತ್ತಾರೆ, ಸದ್ಭಕ್ತರಿಗೆ, ದೇವರಿಗೆ ಭಯಪಟ್ಟು ನಡೆಯುವವರಿಗೆ ನಿಮ್ಮ ನಡತೆ ಸರಿಯಾಗಿ ಇರಬೇಕಲ್ವ, ಉತ್ತಮವಾಗಿ ನಡೆದುಕೊಳ್ಳಬೇಕು. ಸದ್ಭಕ್ತರಾಗಿ ನಡೆದುಕೊಳ್ಳುವುದು ಅಂದರೆ ಏನು ಎಂದು ಅಂದುಕೊಳ್ಳುತ್ತೀರಾ? ಅಂದರೆ ಸದ್ಭಕ್ತರು ಅಥವಾ ಉತ್ತಮರು ಎಂಬುದಾಗಿ ಹೇಳುವಾಗ ಬ್ಲೇಮ್ಲೆಸ್ ಲೈಫ್, ದೋಷ ಇಲ್ಲದೆ ಇರುವಂಥ ಒಂದು ಜೀವಿತ ನಿಮ್ಮ ನಡತೆಯಲ್ಲಿ. ಯಾರು ಕೂಡ ತಪ್ಪನ್ನು ಕಂಡುಹಿಡಿಯೋದಕ್ಕಾಗದೇ ಇರುವಷ್ಟು ಮಟ್ಟಿಗೆ ನ್ಯಾಯವಾಗಿ ನಡೆಯಬೇಕು. ಅವನ ಮಾತೇ ಸರಿ ಇಲ್ಲ, ಅವನ ನಡತೆಯೇ ಸರಿ ಇಲ್ಲ, ಹಾಗೆ ಹೇಳಿದರೆ ಕರ್ತನ ಶುಭವನ್ನು ಕೊಡೋದಕ್ಕೆ ಆಗೋದು. ನೀವು ಭಕ್ತಿಯುಳ್ಳವರಾಗಿರಬಹುದು, ಪ್ರಾರ್ಥನೆ ಮಾಡಬಹುದು, ಸಭೆಗೆ ಹೋಗಬಹುದು, ಬೈಬಲ್ ಓದಬಹುದು, ನಂಬಿಕೆ ಇದೆ ಎಂಬುದಾಗಿ ಹೇಳಬಹುದು. ನಿಮ್ಮ ನಡತೆ ಸರಿ ಇಲ್ಲವಲ್ಲ, ಅದು ಉತ್ತಮವಾಗಿ ಇಲ್ಲವಲ್ಲ, ಮತ್ತೊಬ್ಬರು ಕೊರತೆ ಹೇಳುವಂತೆ ನಡೆದುಕೊಳ್ಳುತ್ತಾ ಇದ್ದೀರಿ, ನಿಮ್ಮ ಜೀವಿತದಲ್ಲಿ ಫಲ ಇಲ್ಲದವರಾಗಿ ಜೀವಿಸುತ್ತಾ ಇದ್ದೀರಲ್ಲ. ದೇವರು ಹೇಳುತ್ತಾರೆ, ಹೇಗೆ ಶುಭವನ್ನು ದಯಪಾಲಿಸುವುದು? ಇಂಥವರಿಗೂ ಕೂಡ ದೇವರು ಶುಭವನ್ನು ಕೊಡುತ್ತಾರಾ ಎಂಬುದಾಗಿ ಅಂದುಕೊಳ್ಳಬಾರದಲ್ಲವ. ಹಾಗಾಗಿ ಉತ್ತಮರಾಗಿ ನಡೆದುಕೊಳ್ಳುವುದಕ್ಕೆ ನಿಮ್ಮನ್ನು ಅರ್ಪಿಸಿಕೊಳ್ಳಬೇಕು. ಯಾರು ಕೂಡ ಕೈ ತೋರಿಸಿ ಕೊರತೆ ಹೇಳುವಂತೆ ನೀವು ಇರಬಾರದು. ಗೌರ್ಮೆಂಟ್ ಆಫೀಸಲ್ಲಿ ಇದ್ದೀರಾ, ಲಂಚ ತೆಗೆದುಕೊಳ್ಳುತ್ತೀರಾ ಅಂದರೆ, ಇವನು ಲಂಚ ತೆಗೆದುಕೊಳ್ಳುವವನು, ಅವನಿಗೆ ಯೇಸು ಹೇಗೆ ಶುಭವನ್ನು ದಯಪಾಲಿಸಲು ಸಾಧ್ಯ? ಇವರು ಮಾಡುವಂಥ ಕೆಲಸದಲ್ಲಿ ನಂಬಿಗಸ್ತರಲ್ಲ, ಮೋಸ ಮಾಡುವವರು, ದೇವರು ಹೇಗೆ ಶುಭವನ್ನು ದಯಪಾಲಿಸುವರು? ಬಿಸ್ನೆಸ್ನಲ್ಲಿ ವಂಚಿಸುವಂಥದ್ದು, ಕಲಬೆರಿಕೆ ಮಾಡುವಂಥದ್ದು, ಅವರ ವಸ್ತುಗಳು ಸರಿ ಇರುವುದಿಲ್ಲ, ಹೇಗಾದರೂ ಹಣ ಸಂಪಾದನೆ ಮಾಡಬೇಕೆಂಬುದಾಗಿ ಮೋಸ ಮಾಡುತ್ತಾರೆ. ಆದರೆ ಭಕ್ತಿಯಿಂದ ಇರುತ್ತಾರೆ, ಪ್ರಾರ್ಥನೆ ಎಲ್ಲ ಮಾಡುತ್ತಾರೆ, ದೇವರು ಅವರಿಗೆ ಹೇಗೆ ಶುಭವನ್ನು ದಯಪಾಲಿಸುತ್ತಾರೆ ಅಂದುಕೊಳ್ಳುತ್ತೀರಿ? ಹಾಗಾದರೆ ನಿಮ್ಮ ಕೆಲಸದಲ್ಲೂ ನೀವು ನಂಬಿಗಸ್ತರಾಗಿರಬೇಕು, ಮಾಡುವ ಕಾರ್ಯಗಳಲ್ಲಿ ನಂಬಿಗಸ್ತರಾಗಿರಬೇಕು. ಯಾರು ಕೂಡ ತಪ್ಪು ಕಂಡುಹಿಡಿದಕ್ಕಾಗದಂತೆ ನ್ಯಾಯವಾಗಿ ನಿಮ್ಮ ಜೀವನ, ನಿಮ್ಮ ನಡತೆ ಇರುವುದಾದರೆ ದೇವರು ಖಂಡಿತ ಶುಭವನ್ನು ದಯಪಾಲಿಸುವರು. ಹಾಗಾದರೆ ಯಾವ ಶುಭವು ನಡೆಯುತ್ತಾ ಇಲ್ಲ ಅಂದರೆ ಎಲ್ಲೋ ಒಂದು ಮಿಸ್ಟೇಕ್ ಇದೆ. ಯೋಚಿಸಿ, ಸ್ವಲ್ಪ ಕುಳಿತು ನಾನು ಎಲ್ಲಿ ತಪ್ಪು ಮಾಡುತ್ತಾ ಇದ್ದೇನೆ, ಯಾವ ಭಾಗದಲ್ಲಿ ಮಿಸ್ಟೇಕ್ ಇದೆ, ಎಲ್ಲಿಯಾದರೂ ನಾನು ಮತ್ತೊಬ್ಬರು ತಪ್ಪು ಹೊರಿಸುವಂತೆ ನಡೆದುಕೊಳ್ಳುತ್ತಾ ಇದ್ದೇನಾ, ನಾನು ಸರಿಪಡಿಸಿಕೊಳ್ಳಬೇಕಾದ ಕಾರ್ಯಗಳು ಇದೆಯಾ? ಮಾತಿನಲ್ಲಿ, ಕಾರ್ಯಗಳಲ್ಲಿ, ನಡತೆಯಲ್ಲಿ, ಎಲ್ಲದರಲ್ಲೂ ಯೋಚಿಸಿ ನೋಡಿ. ದೇವರೇ, ನನ್ನನ್ನು ಒಪ್ಪಿಸಿ ಕೊಡುತ್ತೇನೆ. ನಾನಿನ್ನು ನಿರ್ದೋಷಿಯ ಜೀವಿತವನ್ನು ಜೀವಿಸಬೇಕು, ಫಲಭರಿತ ಜೀವಿತವನ್ನು ಜೀವಿಸಬೇಕು. ಯಾರು ಕೈ ತೋರಿಸಿ ಇವನು ಸರಿಯಿಲ್ಲ, ಈ ವ್ಯಕ್ತಿ ಸರಿಯಿಲ್ಲ ಎಂಬುದಾಗಿ ಹೇಳುವಂತೆ ನಾನು ನಡೆದುಕೊಳ್ಳಬಾರದು. ನಾನು ನಿಮ್ಮನ್ನು ಹಿಂಬಾಲಿಸಿ ನಡೆಯುವುದಕ್ಕೆ ನನ್ನನ್ನು ಒಪ್ಪಿಸಿ ಕೊಡುತ್ತೇನೆಂಬುದಾಗಿ ಒಪ್ಪಿಸಿಕೊಡಿರಿ, ಶುಭ ಉಂಟಾಗುತ್ತದೆ. ಹಿಂದೆ ನಡೆಯುತ್ತದೆ, ನೀವು ಒಪ್ಪಿಸಿಕೊಟ್ಟ ಕೂಡಲೇ ನಡೆಯುತ್ತದೆ. ನೋಡಿರಿ, ಒಪ್ಪಿಸಿಕೊಡುವಿರಾ? ದೇವರೇ, ಸದ್ಭಕ್ತರಾಗಿ ನಡೆದುಕೊಳ್ಳಲು ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ಈ ಮಗನು, ಈ ಮಗಳು ಒಪ್ಪಿಸಿಕೊಡುತ್ತಾ ಇದ್ದಾರೆ. ಆದ್ದರಿಂದ ನೀವು ಮಾತು ಕೊಟ್ಟಂತೆ ಕೂಡಲೇ ಇವರಿಗೆ ಶುಭವನ್ನು ದಯಪಾಲಿಸಬೇಕು, ಹಿಂದೆ ನೀವು ಅನುಗ್ರಹಿಸಬೇಕು, ಹಿಂದೆ ಅದ್ಭುತ ನಡೆಯಬೇಕು. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.